ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಶಾ ಕಚ್ಚಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ಬೇಗ ಹಾಕುವಂಥ ಡಿಸೈನು. 1 ಅವರ್ ಒಳಗೆ, ಇವನ್ ನಾವು ಫಾಸ್ಟಾಗಿ ಹಾಕಿದ್ರೆ ಅರ್ಧ ಗಂಟೆಯಲ್ಲೇ ಸಾಕಾಗುತ್ತೆ. ಕ್ರೋಶಾ ಡಿಸೈನ್ ಅಷ್ಟು ಬೇಗ ಹಾಕ್ಬೋದು ಡಿಸೈನ್ನ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ತುಂಬ ಈಸಿ ಡಿಸೈನ್, ರೆಗ್ಯುಲರ್ ಡಿಸೈನಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಫಸ್ಟ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೊ ಅಲ್ಲಿಂದ 5 ಚೈನ್ಸ್ನ ಹಾಕ್ಕೊಳ್ಳೋಣ. ಸೊ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ತಮ್ಮ ಫಿಂಗರ್ಗೆ ಗಾಯ ಆಗಿಬಿಟ್ಟಿದೆ ಫ್ರೆಂಡ್ಸ್, ಬರ್ನ್ ಆಗಿಬಿಟ್ಟಿತ್ತು. ಸೊ ಡೋಂಟ್ ಮೈಂಡ್, ಗಾಯ ಕಾಣಿಸ್ತಾ ಇದೆ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ 2 ಸತಿ ಆದಮೇಲೆ ಅಲ್ಲಿಂದ ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಒಂದು 1/2 ಇಂಚಷ್ಟು ಗ್ಯಾಪಲ್ಲಿ ಫ್ರೆಂಡ್ಸ್, ಒಂದು 1/2 ಇಂಚಷ್ಟು ಗ್ಯಾಪಲ್ಲಿ ನಾನು ನೀಡಲ್ನ ಹಾಕ್ತೀನಿ. ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮಿಕ್ಕಿದ 2 ದಾರನ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಗುತ್ತೆ. ಸೊ 2 ಸಿಂಗಲ್ ಕ್ರೋಶೆ ಆದಮೇಲೆ 1 ಡಬಲ್ ಕ್ರೋಶೆ ಸ್ಲ್ಯಾಂಟಾಗಿ ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ. ಸೊ ಸ್ಲ್ಯಾಂಟ್ ಅಂತಲ್ಲ, ನಾರ್ಮಲ್ ಬಟ್ಟೆಗೆ ಮಾಡಿದ್ರೆ ಅದು ಸ್ಲ್ಯಾಂಟಾಗಿ ಬರುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ, ಒಂದೇ ಒಂದು ಪಾಯಿಂಟ್ ಪಕ್ಕಕ್ಕೆ ನಾನು ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ 2 ದಾರದಲ್ಲಿ 1 ಮಾಡ್ಕೋತೀನಿ. ಮತ್ತು 2 ದಾರ 1 ಮಾಡ್ಕೊಳ್ತೀನಿ. 1 ಡಬಲ್ ಕ್ರೋಶೆ ಆಯಿತು. ಸೊ 2 ಡಬಲ್ ಕ್ರೋಶೆ ಆದ ತಕ್ಷಣ ಫ್ರೆಂಡ್ಸ್ 2 ಡಬಲ್ ಕ್ರೋಶೆ ಮಾಡಿ 3 ಚೈನ್ಸ್ನ ಹಾಕೋತಾ ಇದ್ದೀನಿ. ಸೊ ಬೇಕಂದರೆ ನೀವು ಸ್ಟಾರ್ಟಿಂಗಿಂದನೇ ಪಿಕಾಟ್ ಸ್ಟಾರ್ಟ್ ಮಾಡ್ಬೋದು. ನಾನು 1 ಡಬಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿ ಸೆಕೆಂಡ್ ಡಬಲ್ ಕ್ರೋಶೆಗೆ ನೋಡಿ 3 ಚೈನ್ ಹಾಕಿ ಈ 2 ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋತೀನಿ. 1 ಪಿಕಾಟ್ ಮಾಡ್ಕೋತಾ ಇದ್ದೀನಿ. ಸೊ 2ನೇ ಕಂಬಕ್ಕೆ ನಾನು ಪಿಕಾಟ್ ಮಾಡ್ಕೊಂಡಿದ್ದೀನಿ. ಅಂದರೆ 3 ಚೈನ್ ಹಾಕಿಬಿಟ್ಟು ಬ್ಯಾಕಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡೋದು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದ ಪಾಯಿಂಟಿಗೆ ಹೋಗಿ ದಾರನ ತಂದು ಇಲ್ಲಿ ಕೂಡ ಒಂದು ಡಬಲ್ ಕ್ರೋಶೆ, 2 ದಾರ 1 ಸತಿ, 2 ದಾರ 1 ಸತಿ. ಸೊ 2 ಸತಿ ಮಾಡ್ತೀವಲ್ಲ ಡಬಲ್ ಕ್ರೋಶೆ, ಆ ಥರ ಮತ್ತೆ 3 ಚೈನ್ ಹಾಕಿಬಿಟ್ಟು ಕಂಬದ ಕೆಳಗಡೆ ಬ್ಯಾಕಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. 1 ಮಾಡಿಕೊಂಡು ಇವಾಗ ಇನ್ನೊಂದು ಪಿಕಾಟ್ ಆಯ್ತಲ್ಲ, ಸ್ಟಾರ್ಟಿಂಗ್ 1 ಡಬಲ್ ಕ್ರೋಶೆ 2 ಪಿಕಾಟ್ ಮಾಡಿದ್ದೀನಿ. ಬೇಕಂದರೆ ಸ್ಟಾರ್ಟಿಂಗ್ ಕಂಬನೂ ಸ್ಕಿಪ್ ಮಾಡಿ ಅಲ್ಲೂ ಕೂಡ ಪಿಕಾಟ್ ಮಾಡ್ಕೋಬೋದು. ನಾನು ಇವಾಗ ಇಲ್ಲೊಂದು ಪ್ಲೇನ್ ಡಬಲ್ ಕ್ರೋಶೆ ಹಾಕೋತೀನಿ ಫ್ರೆಂಡ್ಸ್. ಈ ಕಂಬಕ್ಕೆ ನಾವು ಪಿಕಾಟ್ ಮಾಡೋದು ಬೇಡ. ಫಸ್ಟು 1 ಕಂಬ ಮಾಡ್ಕೊಳ್ಬೇಕು. ಇನ್ನು ಮಿಕ್ಕಿದ 2 ಕಂಬಕ್ಕೆ ನಾನು ಪಿಕಾಟ್ ಮಾಡ್ತೀನಿ. ಇನ್ನೂ ಒಂದು ಎಕ್ಸ್ಟ್ರಾ 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇದಕ್ಕೆ ಪಿಕಾಟ್ ಮಾಡೋದು ಬೇಡ ಫ್ರೆಂಡ್ಸ್. ಇದು ಒಂದು ಸೆಕ್ಷನ್ ಆಯ್ತಲ್ಲ, ಇವಾಗ ಸೆಂಟ್ರಲ್ಲಿ ಸ್ವಲ್ಪ ದಾರ ಮೇಲೆ ಮಾಡಿ ಸ್ಮಾಲ್ ಬೀಡ್ಸ್ನ 3 ಬೀಡ್ಸ್ನ ತೊಗೋತೀನಿ. ಸ್ಮಾಲ್ ಬೀಡ್ಸು 3 ತೊಗೊಳ್ತೀನಿ. ಸೊ 3 ಒಂದೇ ಸತಿನೇ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. 3 ಬೀಡ್ಸ್ನು ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ ನೋಡಿ, ಟೈಟ್ ಮಾಡಿ. ಅದು ಟ್ರಯಾಂಗಲ್ ಶೇಪಲ್ಲಿ ಬರಬೇಕು ನನಗೆ. ಟೈಟ್ ಮಾಡಿಬಿಟ್ಟು ಸೊ ಅಲ್ಲೇ ಡಬಲ್ ಕ್ರೋಶೆ ಮೇಲೆ ಒಂದು ಸಣ್ಣ ದಾರ ಇರುತ್ತಲ್ವ, ಎಳೆ ಥರ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಸತಿ ಲಾಕ್ ಮಾಡ್ತೀನಿ. ಇಲ್ಲಾಂದರೆ ಒಂದು ಸ್ವಲ್ಪ ವಿಡ್ತ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್, ಅದು ಲೂಸ್ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಎಕ್ಸ್ಟ್ರಾ ಒಂದು ಸತಿ ಲಾಕ್ ಮಾಡ್ಕೊಂಬಿಡೋಣ. ಎಕ್ಸ್ಟ್ರಾ ಒಂದು ಸತಿ ಅಲ್ಲಿಗೆ ಡಬಲ್ ಕ್ರೋಶೆ ಮೇಲಿರೋ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಇವಾಗ ಸ್ಟಾರ್ಟಿಂಗಿಂದ ಯಾವ ರೀತಿ ಮಾಡಿದ್ವಿ, 1 ಡಬಲ್ ಕ್ರೋಶೆ ನಾರ್ಮಲ್ ಪ್ಲೇನ್ 1 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಕಂಬ ಮಾಡಿಕೊಂಡು ಈಗ ಇನ್ನೂ 1 ಕಂಬ ಮಾಡಿ ಅದಕ್ಕೆ ಪಿಕಾಟ್ ಮಾಡ್ಕೊಳ್ಳೋಣ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದ ಪಾಯಿಂಟಿಗೆ ಸೇಮ್ ಒಂದ್ರ ಮೇಲೆ ಒಂದು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಅದು ಜಾಸ್ತಿ ಕಂಬಗಳು ಬರುತ್ತಲ್ವ, ಒಂದ್ರ ಮೇಲೆ ಒಂದು ಮಾಡೋಕ್ಕಾಗಲ್ಲ. ಪಕ್ಕದ ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಡ್ತೀರಾ. ಪಕ್ಕದ ಪಾಯಿಂಟಿಗೆ ನಾನು ನೀಡಲ್ನ ಹಾಕಿ ದಾರ ಅಂತಂದು 2 ದಾರ 1, 2 ದಾರ 1 ಆ ಥರ ಮಾಡ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊತೀನಿ. ಅಲ್ಲಿಂದ 3 ಚೈನ್ನ ಮಾಡಿಕೊಂಡು ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇನ್ನೂ ಒಂದು ಸತಿ ಪಿಕಾಟ್ ಮಾಡ್ತಾಯಿದ್ದೀನಿ. 1 ಚೈನ್, 2 ಚೈನ್, 3 ಚೈನ್ ಮಾಡಿಕೊಂಡು ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ಈ ರೀತಿ ಮಾಡಿದ್ದೀನಿ. ಸೆಂಟರ್ಗೆ 3 ಬೀಡ್ಸ್ ಟ್ರಯಾಂಗಲ್ ಶೇಪ್ ಬರಬೇಕು. ಫಸ್ಟು 1 ಕಂಬ
ಪ್ಲೇನ್ ಡಬಲ್ ಕ್ರೋಶೆ, 2 ಪಿಕಾಟು, 1 ಡಬಲ್ ಕ್ರೋಶೆ, ಮತ್ತು ಬೀಡ್ಸ್ ಆದ ತಕ್ಷಣ 1 ಡಬಲ್ ಕ್ರೋಶೆ, 2 ಪಿಕಾಟ್, 1 ಡಬಲ್ ಕ್ರೋಶೆ ಆ ಥರ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಎಷ್ಟು ಗ್ಯಾಪಲ್ಲಿ ನಾವು ಲಾಕ್ ಮಾಡಿದ್ದೀವೋ ಅಷ್ಟು ಗ್ಯಾಪಲ್ಲಿ ಇಲ್ಲಿ ಕೂಡ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಸೊ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ ಎಕ್ಸ್ಟ್ರಾ. ಯಾಕಂದರೆ 5 ಚೈನ್ ಆದಮೇಲೆ ನಾವು 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಸೊ 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಎಂಡ್ ಮಾಡಬೇಕು ಒಂದು ಆರ್ಚ್ನ. ಅಲ್ಲಿಂದ 5 ಚೈನ್ಸ್ ಮಾಡ್ಕೊಳ್ಳೋಣ ಕುಚ್ಚು ಕಟ್ಟೋಕ್ಕೆ ಪ್ಲೇಸ್. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇಲ್ಲೂ ಕೂಡ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ. ಸೊ ಈ ರೀತಿ ಆರ್ಚ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನಾರ್ಮಲ್ ಪಿಕಾಟ್ ಆರ್ಚಿಗೆ ಸೆಂಟ್ರಲ್ಲಿ 3 ಬೀಡ್ಸ್ ಬಂದರೆ ಎಷ್ಟು ಡಿಫ್ರೆಂಟಾಗಿ ಕಾಣಿಸುತ್ತೆ ನೋಡಿ. ನಿಮಗೆ ಶೇಪೇ ಡಿಫ್ರೆಂಟ್ ಆಗೋಗುತ್ತೆ. ನಾರ್ಮಲ್ ಯು ಶೇಪ್ ಟೈಪ್ ಕಾಣಿಸೋದಿಲ್ಲ, ಇದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಓವರಾಲ್ ಹತ್ರ ಕುಚ್ಚು ಹತ್ರ ಆರ್ಚ್ ಬರೋದ್ರಿಂದ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಒಂದು ಸೈಡ್ ಟ್ರೈ ಮಾಡಿ ನೋಡಿ ನೀವು. ಓವರಾಲ್ ಕುಚ್ಚು ಕಟ್ಟಿದ ಮೇಲಂತೂ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನ್ ಅಂತೂ ಪುಟ್ಟು ಆರ್ಚು ಬೇಗ ಆಗೋಗುತ್ತೆ, ತುಂಬ ಫಾಸ್ಟಾಗಿ ಡಿಸೈನ್ ಹಾಕ್ಬೋದು. ನಾರ್ಮಲ್ ಆರ್ಚ್ ಹೆಂಗೆ ಹಾಕ್ತೀರಾ 1 ಅವರ್ ಒಳಗೆ ಡಿಸೈನ್ ಇರುತ್ತಲ್ಲ, ನಾರ್ಮಲ್ ಪಿಕಾಟ್ ಆರ್ಚು, ನಾರ್ಮಲ್ ಕಂಬಗಳ ಆರ್ಚು ಸೇಮ್ ಅದೇ ಥರ. ಸೆಂಟ್ರಲ್ಲಿ ಬೀಡ್ಸ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಅದು ಇದು ನಾನು ಸ್ವಲ್ಪ ಕಂಬನ ಇದು ಬೇಕಂದರೆ ಸ್ಕಿಪ್ ಮಾಡಿ ಇನ್ನೂ ಒಂದು ಪಿಕಾಟ್ ಹಾಕೋಬೋದು ಫ್ರೆಂಡ್ಸ್. ಕಂಜೆಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ಒಂದು ಕಂಬ ಮಾಡಿಬಿಟ್ಟು ಪಿಕಾಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಬರೀ 2 ಪಿಕಾಟ್ ಆದರೆ ಸಾಕಾಗುತ್ತೆ ಅಂತ ಆ ಶೇಪ್ಗೋಸ್ಕರ ಆ ಥರ ಒಂದು ಸ್ವಲ್ಪ ಕ್ರೌನ್ ಶೇಪ್ ಬರುತ್ತೆ ಇದು ನೋಡಿ. ಫಸ್ಟ್ ಕಂಬನ ಬಿಟ್ಬಿಟ್ಟು ನಾನು ಸೆಕೆಂಡ್ ಕಂಬ ಹಾಕಿದ್ಮೇಲೆ ನಾನು ಪಿಕಾಟ್ ಮಾಡಿದ್ದೀನಿ. ಮತ್ತು ಇವಾಗ ಥರ್ಡ್ ಒಂದು ಕಂಬಗೂ ನಾನು ಪಿಕಾಟ್ ಮಾಡ್ಕೋತೀನಿ. 3 ಚೈನ್ ಹಾಕಿ ಬ್ಯಾಕ್ ಸೈಡ್ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋದು ಆ ರೀತಿ ಮಾಡ್ಕೋತೀನಿ. ಸೊ 3 ಚೈನ್, 1 ಚೈನ್, 2 ಚೈನ್, 3 ಚೈನ್ ಮಾಡಿ ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊ. ಸೊ ಇವಾಗ ಇನ್ನೂ ಒಂದು ಕಂಬ ಮಾಡ್ಕೊಳ್ಳೋದು ನಾರ್ಮಲ್ ಡಬಲ್ ಕ್ರೋಶೆ. ಆ 3 ಬೀಡ್ಸ್ ಹಾಕುವಾಗ ಫ್ರೆಂಡ್ಸ್ ಪಿಕಾಟ್ ಆದ ತಕ್ಷಣ 3 ಬೀಡ್ಸ್ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಯಾಕಂದರೆ ಈ ಸೈಡ್ ಸ್ವಲ್ಪ ಕಂಬಕ್ಕೆ 3 ಚೈನ್ ಬಂದಿರುತ್ತೆ, ಆ ಸೈಡು ಲೆಫ್ಟ್ ಸೈಡು ಬಂದಿರಲ್ಲ, ನಾರ್ಮಲ್ ಡಬಲ್ ಕ್ರೋಶೆ ಬಂದಿರುತ್ತಲ್ಲ, ಬ್ಯಾಲೆನ್ಸ್ ಆಗಲ್ಲ. ಅದಕ್ಕೆ ಎಕ್ಸ್ಟ್ರಾ ಒಂದು ಕಂಬ ಹಾಕಿಸಿ ನಾನು 3 ಬೀಡ್ ಹಾಕಿ ಮತ್ತೆ ಒಂದು ಕಂಬ ಹಾಕಿ ಪಿಕಾಟ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಬೇಕಂದರೆ ಡಬಲ್ ಕ್ರೋಶೆ ಹಾಕ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ಪಿಕಾಟ್ಸ್ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಇವಾಗ ಒಂದು ಕಂಬ ಪ್ಲೇನ್ ಕಂಬ ಆದ ತಕ್ಷಣ 3 ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಅದನ್ನು ಫಸ್ಟ್ ಟೈಟ್ ಮಾಡ್ಕೊಂಬಿಡೋಣ. ಟೈಟ್ ಮಾಡಿಕೊಂಡ್ರೆ ಅದು ನಮಗೆ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಟ್ರಯಾಂಗಲ್ ಶೇಪಲ್ಲಿ ಬಂದ ಮೇಲೆ ಕಂಬದ ಮೇಲೆ ಒಂದು ಎಳೆ ದಾರ ತೊಗೊಂಡ್ಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ಕಂಬದ ಕೆಳಗಡೆ ಹೋಗೋದು ಬೇಡ ಫ್ರೆಂಡ್ಸ್, ಕಂಬದ ಮೇಲಿರೋ ನಿಮಗೆ ಸಿಗುತ್ತೆ ಒಂದೇ ಒಂದು ಥ್ರೆಡ್ ಎಳೆ. ಸೊ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಂಡು ಬಿಡ್ತಾಯಿದ್ದೀನಿ. ಸೊ ಆರಾಮ್ಸಾಗಿ ಮಾಡ್ಕೋಬೋದು. ಲಾಕ್ ಮಾಡ್ಕೊಂಬಿಟ್ಟು ಅಲ್ಲಿಂದ ಮತ್ತೆ ಒಂದು ಪ್ಲೇನ್ ಡಬಲ್ ಕ್ರೋಶೆ ಪಕ್ಕದ ಪಾಯಿಂಟಿಗೆ ಗ್ಯಾಪ್ ಬಿಡೋದು ಬೇಡ ಫ್ರೆಂಡ್ಸ್, ಇಲ್ಲ ಸೇಮ್ ಪಾಯಿಂಟಿಗೆ ಹಾಕಿದ್ರೂ ನಡೆಯುತ್ತೆ. ಅಲ್ಲೇ ಡಬಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಮತ್ತೆ ಇನ್ನೂ 2 ಡಬಲ್ ಕ್ರೋಶೆಗೆ ಪಿಕಾಟ್ಸ್ನ ಹಾಕ್ಕೋಬೇಕು. 2 ಪಿಕಾಟ್ ಬರುತ್ತೆ, ಲಾಸ್ಟಲ್ಲಿ ಒಂದು ಪ್ಲೇನ್ ಡಬಲ್ ಕ್ರೋಶೆ ಬರುತ್ತೆ. ಸೊ ಇಲ್ಲಿ ಕೂಡ 3 ಚೈನ್ ಹಾಕ್ತೀನಿ, ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇನ್ನೂ ಒಂದು ಪಿಕಾಟ್, ಇನ್ನೂ ಒಂದು ಪಿಕಾಟ್ ಮಾಡಿಕೊಂಡು ಮತ್ತು ಲಾಸ್ಟಲ್ಲಿ ಒಂದು ಕಂಬ ಪ್ಲೇನ್ ಡಬಲ್ ಕ್ರೋಶೆ ಮಾಡಿಕೊಂಡು ಆರ್ಚನ್ನ ಎಂಡ್ ಮಾಡ್ಕೊಳ್ಳೋದು. ಸೊ ಕಂಜೆಸ್ಟ್ ಆಗಬಾರ್ದು ಅಲ್ವ ಫ್ರೆಂಡ್ಸ್, ಅದು ಫ್ರಿಲ್ಸ್ ಬರಬಾರ್ದು ಆರ್ಚಿಗೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಫಸ್ಟಲ್ಲಿ ಒಂದು ಪ್ಲೇನ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ಬೇಕಂದರೆ ನೀವು ಆ ಥರ ಟ್ರೈ ಮಾಡಿ ನೋಡ್ಬೋದು, ಪಿಕಾಟ್ ಹಾಕಿ ನೋಡ್ಬೋದು. ಸೊ ಅದು ಯು ಶೇಪಲ್ಲಿ ಸೆಂಟ್ರಲ್ ಬೀಡ್ ಬರೋ ಥರ ಆಗುತ್ತೆ, ಇದು ಕ್ರೌನ್ ಶೇಪ್ ಥರ ಬರುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟ್ ಶೇಪ್ ಕೊಡುತ್ತೆ ಇದು. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಹಾಕಿ ಮತ್ತೆ 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. ಇಷ್ಟ ಡಿಸೈನ್ ಫ್ರೆಂಡ್ಸ್, ತುಂಬ ಈಸಿ ಇದೆ. ಅದಕ್ಕೆ ಅರ್ಧ ಗಂಟೆ ಅಷ್ಟರಲ್ಲಿ ಆಗೋಗ್ಬಿಡುತ್ತೆ. ಅಂದರೆ ಸ್ಪೀಡಾಗಿ ಹಾಕಿದ್ರೆ ನಿಮ್ಗೆ 1/2 hour 40 minutes ಒಳಗಡೆ ಮಾಡಿಬಿಡ್ಬೋದು. ಸ್ವಲ್ಪ ನಿಧಾನಕ್ಕೆ ಟೈಮ್, ಬಿಗಿನರ್ಸ್ ಅಂದರೆ ಟೈಮ್ ತೊಗೊಂಡು ಹಾಕಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಸೊ ಡಿಸೈನ್ ಅಂತೂ ತುಂಬ ಈಸಿ ಇದೆ, ಒಂಥರ ಡಿಫ್ರೆಂಟ್ ಲುಕ್ ಬರುತ್ತೆ. ನಾರ್ಮಲಾಗಿ ಯು ಶೇಪಲ್ಲಿ ಹಾಕ್ತಾ ಇರ್ತೀವಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಲುಕ್ ಬರುತ್ತೆ. ಅಂದರೆ ಓವರಾಲ್ ಹಾಕಿ ಕುಚ್ಚು ಮಾಡಿದ್ಮೇಲೆ ತುಂಬ ಲುಕ್ ಅನಿಸುತ್ತೆ ಫ್ರೆಂಡ್ಸ್. ಇದು ಹಾಕ್ತಾ ನಿಮಗೆ ಗೊತ್ತಾಗಲ್ಲ. ಕುಚ್ಚು ಕಟ್ಟಿದ ಮೇಲೆ ನೀವು ಫೈನಲ್ ಲುಕ್ ನೋಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋಗಿಂತ ಡೈರೆಕ್ಟಾಗಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟೇ ಡಿಸೈನು ಸಿಂಪಲ್ ಸ್ಯಾರೀಸ್ಗೆ, ಮೈಸೂರು ಸಿಲ್ಕ್ ಸ್ಯಾರಿಗೆ, ಕಾಟನ್ ಸಿಲ್ಕಿಗೆಲ್ಲ ತುಂಬ ಮ್ಯಾಚ್ ಆಗುತ್ತೆ.
ಸೊ ಸಿಂಪಲಾಗಿ ಡಿಸೈನ್ ಬೇಗ ಹಾಕ್ಬೋದಂದರೆ ಇದನ್ನು ಚೂಸ್ ಮಾಡ್ಕೋಬೋದು. ನಿಮಗೆ ಪಿಕಾಟ್ಸು ಜಾಸ್ತಿ ಇಡ್ಸಲ್ಲ, ಕಂಬಗಳಷ್ಟೇ. ಜಸ್ಟ್ ಒಂದು 3 ಬೀಡ್ಸ್ನ ಸೆಂಟ್ರಲ್ಲಿ ಸಿಂಗಲ್ ಬೀಡ್ ಆ್ಯಡ್ ಮಾಡ್ತಿದ್ವಲ್ಲ, ಅದ್ರ ಬದಲು 3 ಬೀಡ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಸೊ ಇದ್ರ ಬದಲು ಕ್ರಿಸ್ಟಲ್ಸು, ಪರ್ಲ್ಸು ಆ ಥರ ಕೂಡ ನೀವು ಬೀಡ್ಸ್ನ ಚೇಂಜ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ. ಡೈರೆಕ್ಟ್ ಸ್ಯಾರಿಗೆ ಹಾಕೋದಲ್ವ, ಸೊ ಇನ್ನೊಂದು ಸ್ಟೆಪ್ಪು ಕೂಡ ಬೇಕಾಗಲ್ಲ, ಸಿಂಗಲ್ ಸ್ಟೆಪ್ಪು, ತುಂಬ ಈಸಿ ಡಿಸೈನ್. ಫ್ರೆಂಡ್ಸ್, ಇದಕ್ಕೆ ಕುಚ್ಚು ಸ್ವಲ್ಪ ತಿಕ್ಕಾಗಿ ಕಟ್ಕೊಳ್ಳಿ. ಅಂದರೆ ಸ್ವಲ್ಪ ದಾರ ಎಳೆಗಳು 150 ದಾರ ಎಳೆ ತೊಗೊಂಡಿದ್ದೀನಿ ನಾನು. 150, 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿರೋದು. ಸ್ವಲ್ಪ ತಿಕ್ಕಾಗೆ ಶಾರ್ಟಾಗಿ ಕಟ್ಟಿ, ಬೇಬಿ ಕುಚ್ಚು ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಡಿಸೈನ್ ಅಂತೂ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿದೆ. ನೀವು ಖಂಡಿತ ಹಾಕಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸೊ ಆ 3 ಬೀಡ್ಸ್ಗೆ, ಪಿಕಾಟ್ಸ್ಗೆ ಮತ್ತು ಈ ಬೇಬಿ ಕುಚ್ಚಿಗೆ ಓವರಾಲ್ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 300 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ನಿಮಗೆ ಕುಚ್ಚು ತುಂಬ ಹೊತ್ತು ಬರೋದ್ರಿಂದ 350ವರೆಗೂ ನೀವು ತೊಗೊಂಡೋಗ್ಬೋದು. ನೋಡಿಕೊಂಡು ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಡಿಸೈನ್ ಟ್ರೈ ಮಾಡಿ, ತುಂಬ ಈಸಿ ಇದೆ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸಬ್ರು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ಟ್ರೈ ಮಾಡಿ, 3 ಬೀಡ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನಮ್ಮ ವಿಡಿಯೋಗಿಂತ ಡೈರೆಕ್ಟಾಗಿ ತುಂಬ ಲುಕ್ ಇಷ್ಟ ಆಯಿತು, ಅದಕ್ಕೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. Thank you.